ಕ್ಷೇತ್ರದ ಬಗ್ಗೆ ಹೇಳೋದಾದರೆ ಇಂಥದ್ರೊಂದು ಕ್ಷೇತ್ರ ಧರ್ಮಸ್ಥಳದ ಇದು ಯಾವ ಸಂಘ ಸಂಸ್ಥೆಯಲ್ಲೂ ಮಾಡೋದಿಲ್ಲ. ಕೆಲವು ಸಂಘ ಸಂಸ್ಥೆಯಲ್ಲಿ ಯಾವುದೇ ಆ ಜಾತಿ ಈ ಜಾತಿ ಅಂತೆಲ್ಲ ಹೇಳ್ತಾರಲ್ಲ, ಇದರಲ್ಲಿ ಅದೇನಿಲ್ಲ. ಮೊಬೈಲಲ್ಲಿ ಬರುವುದನ್ನು ಹೇಳ್ತಾರೆ, ಅದು ಕಿವಿಯಲ್ಲಿ ಬಿಡ್ತಾರೆ. ಕೆಲವರು ಅದನ್ನು ಸ್ವಲ್ಪ ಇದು ಮಾಡಿಕೊಂಡು ಹೋಗ್ತಾರೆ. ಅದು ಸುಳ್ಳು. ಕ್ಷೇತ್ರದ ಒಂದು ಹೆಸರು ಹಾಳಾಗಬೇಕಲ್ಲ, ಸುಳ್ಳು ಅಪಪ್ರಚಾರ ಮಾಡೋದಷ್ಟೇ. ಒಂದು ಊರಲ್ಲಿ ಒಬ್ಬರು ಒಳ್ಳೆ ಕೆಲಸ ಮಾಡಬಾರ್ದಲ್ಲ, ಅದು ಒಳ್ಳೆ ಕೆಲಸ ಮಾಡಿದರೆ ಅವರಿಗೆ ಅದು ನೋಡಲಿಕ್ಕೆ ಆಗೋದಿಲ್ಲ. ಸರ್ ನಮಸ್ಕಾರ. ನಮಸ್ತೆ. ಉಮ್ಮರ್ ಅಂತ. ಉಮ್ಮರ್ ಉಮ್ಮರ್ ಕೆಳಗಿನ ಮಾಚಾರ್, ಉಜಿರೆ ಗ್ರಾಮ, ಬೆಳ್ತಂಗಡಿ ತಾಲೂಕು. ಧರ್ಮಸ್ಥಳ ಸಂಘದಲ್ಲಿ ಇದ್ದೀರಿ ಅಂತ ಗೊತ್ತಾಯ್ತು ಸರ್. ಎಷ್ಟು ವರ್ಷದಿಂದ ನಾವು 32 ವರ್ಷ ಆಯಿತು ಸಂಘದಲ್ಲಿ ಸಂಘದಲ್ಲಿದ್ದೇವೆ. ಈಗಲೂ ಇದ್ದೇವೆ. ಈಗಲೇ 5 ಜನ, ಈಗ 6 ಜನ ಇದ್ದೇವೆ ನಿಮ್ಮ ಒಂದು ಸಂಘದಲ್ಲಿ. ನಾವು ಫಸ್ಟಿಗೆ 25 ರೂಪಾಯಿಗೆ ಉಳಿತಾಯ ಮಾಡ್ತಾ ಬರ್ತಿದ್ದೆವು. ಈಗ ಅದೇ 25ರಂತೆ ಈಗ ಒಂದು 35-40 ಸಾವಿರ ಹತ್ರ ಆಯಿತು ಉಳಿತಾಯ. ಒಬ್ಬೊಬ್ಬರು ಪ್ರಯೋಜನ ಉಳಿತಾಯದಿಂದ ಅದರ ಮೇಲೆ ಸಾಲ ತೆಗೆದು ನಾವು ಫಸ್ಟಿಗೆ ಇದು 5 ಜನ ಕೆಲಸ ಮಾಡ್ತಾಯಿದ್ದೆ. ಒಂದು 5 ಜನ ಮನೆಗೆ ತೋಟ ಉಂಟು, ಒಂದು 200-300 ಗಿಡ ಉಂಟು, ಅಡಿಕೆ ಗಿಡ. ಮತ್ತು ಅದರಿದ್ದೆಲ್ಲ ನಾವು ನಾವೇ ಕೂಲಿ ಕೊಡಲಿಕ್ಕೆ ಇರಲಿಲ್ಲ ಆವಾಗ. ಬದಲು ಮಾಡಿ ಹೋಗ್ತಾಯಿದ್ದೆ. ಅದರ ಮೇಲೆ ಉಳಿತಾಯ ಮಾಡಿ ಅದರ ಮೇಲೆ ಸಾಲ ಪಡೆದು ಎಲ್ಲರಿಗೂ ಒಂದು 2 ಲಕ್ಷ, ಈಗೆಲ್ಲ 5 ಲಕ್ಷದವರೆಗೆ ಕೊಡ್ತಿದ್ರು. ಆವಾಗ 1 ಲಕ್ಷ ಜಾಸ್ತಿ ಅಂದರೆ ಆವಾಗ 2 ಲಕ್ಷ ಇದ್ದದ್ದು. ನೀವು ಪಡೆದಿದ್ದೆ? ನಾನು ಪಡೆದಿದ್ದೇನೆ. ನಾವು ಸಾಧಾರಣ ಒಂದು 4-5 ಇದರಿಂದ ಒಂದು 10 ಲಕ್ಷದವರೆಗೆ ಸಾಲ ವ್ಯವಹಾರ ಮಾಡಿದ್ದೇನೆ ನಾನು. ಮದುವೆಗೆ, ತಂಗಿ ಮದುವೆ, ಮಗಳ ಮದುವೆಗೆ ಮತ್ತು ಕೃಷಿ ಅಭಿವೃದ್ಧಿ ಇದಕ್ಕೆಲ್ಲ ಮಾಡಿದ್ದೇವೆ ನಾವು ಸಾಲ. ಕೂಲಿ ಕೆಲಸ ಮಾಡಿಕೊಂಡು ಅದರಲ್ಲಿ ಇದು ಮಾಡ್ತಾಯಿದ್ದೇವೆ. ಸಾಲ ಪಡ್ಕೊಂಡು ಮರುಪಾವತಿ ಮಾಡ್ತಾಯಿದ್ದೇವೆ. ನಮಗೆ ಒಳ್ಳೆ ಅಂದರೆ ನಮ್ಮ ಕಾಲದವರೆಗೆ ಈಗ ತೊಂದರೆನೇ ಇಲ್ಲ. ಇಷ್ಟರವರೆಗೆ ಒಳ್ಳೆಯ ಸವಲತ್ತು ಇದೆಲ್ಲ ಸಿಗಿದೆ. ನಮಗೆ ಒಳ್ಳೆ ಇದೆ, ನಮಗೆ ಒಳ್ಳೆ ಅಭಿಮಾನ ಇದೆ ಎಲ್ಲ. ಮತ್ತು ಇದು ಕ್ಷೇತ್ರ ನಮಗೆ ಹತ್ತಿರನೂ ಅಲ್ಲ, ನಮಗೆ ಒಳ್ಳೆ ಇದುಂಟು, ನಮಗೆಲ್ಲ ಸೌಲಭ್ಯ ಅದು ಇದು ಯಾವುದಕ್ಕೂ ಬೇಕಾದರೂ ಒಂದು ತೊಂದರೆ ಇಲ್ಲ. ಕ್ಷೇತ್ರದ ಬಗ್ಗೆ ಮತ್ತು ಖಾವಂತರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮಗೆ ಒಳ್ಳೆಯ ಇದುಂಟು. ನಮಗೆ ಈ 30 ವರ್ಷದಿಂದ ನಮಗೇನು ಅವರ ಕೆಟ್ಟ ಅದು ಇದು ಏನಿಲ್ಲ. ನಮಗೆ ಒಳ್ಳೆಯ ಸ್ವಾಭಿಮಾನ ಇದೆಲ್ಲ ಉಂಟು. ನಮಗೆ ಏನು ಒಂದು ಕ್ಷೇತ್ರಕ್ಕೆ ಹೋದರೂ ನಮಗೆ ಒಳ್ಳೆಯ ಮರ್ಯಾದೆ ಇದೆಲ್ಲ ಕೊಡ್ತಾರೆ. ಯಾರು ಹೋದರೂ ನಾವೀಗ ಸತ್ಯನಾರಾಯಣ ಪೂಜೆ ಕಾಗದ ಕೊಡಲಿಕ್ಕೆ ಹೋಗ್ತೇವೆ. ಮತ್ತು ಏನಾದರೂ ಕಾರ್ಯಕ್ರಮ ಇದ್ದರೆ ಅವರಿಗೆ ಇನ್ವಿಟೇಷನ್ ಕೊಡಲಿಕ್ಕೆ ಹೋದಾಗ ಬೇರೆಯವರು ಎಲ್ಲೋ ಇದು ಮಾಡಿದ್ರು ನಮ್ಮನ್ನು ಒಳ್ಳೆ ಗೌರವದಿಂದ ಮಾಡ್ತಾರೆ. ಮತ್ತು ಕೆಲವರೆಲ್ಲ ಹೇಳ್ತಾರೆ ಹಾಗೆ ಹೀಗೆ ಅಂತ, ಅದನ್ನೆಲ್ಲ ಹಾಗೆ ಒಳ್ಳೆ ನಮಗೆ ಇದುಂಟು ಕ್ಷೇತ್ರದಲ್ಲಿ. ಇವಾಗ ನೀವೊಬ್ಬರು ಮುಸ್ಲಿಮ್ ಆಗಿ ಕೂಡ ನೀವು ಪೂಜೆ ಇದಕ್ಕೆಲ್ಲ ಎಲ್ಲ ಪೂಜೆಗೆ ನಮಗೆ ಯಾವುದೇ ಭೇದ ಇಲ್ಲ. ಅವರು ಕ್ಷೇತ್ರದಲ್ಲಿ ಅವರು ಹಾಗೆ, ನಾವು ಆ ಜಾತಿಯವರು ಈ ಜಾತಿ, ನಮಗೇನಾದರೂ ಈಗ ಮಸೀದಿಗೆ ಸೌಲಭ್ಯ ಕೊಡ್ತಾರೆ, ಇಲ್ಲಿ ಶಾಲೆ ಇದಕ್ಕೆ ಸೌಲಭ್ಯ ಕೊಡ್ತಾರೆ ಎಲ್ಲ. ಅವರು ನಮ್ಮ ಕ್ಷೇತ್ರದ ಬಗ್ಗೆ ಹೇಳುವುದಾದರೆ ಇಂಥದ್ರೊಂದು ಕ್ಷೇತ್ರ ಧರ್ಮಸ್ಥಳದ ಇದು ಯಾವ ಸಂಘ ಸಂಸ್ಥೆಯಲ್ಲೂ ಮಾಡೋದಿಲ್ಲ. ಕೆಲವು ಸಂಘ ಸಂಸ್ಥೆಯಲ್ಲಿ ಯಾವುದೇ ಆ ಜಾತಿ ಈ ಜಾತಿ ಅಂತೆಲ್ಲ ಹೇಳ್ತಾರಲ್ಲ, ಇದರಲ್ಲಿ ಅದೇನೂ ಇಲ್ಲ. ಇವರು ಎಲ್ಲ ಒಂದು ದೀಪೋತ್ಸವ ಹೋದರೂ ಎಲ್ಲ ಜಾತಿಯವರು ಅಲ್ಲಿ ಒಂದು ವ್ಯಾಪಾರ ಮಾಡಿ ಎಲ್ಲರಿಗೂ ಒಂದು ಇದು ಕೊಡ್ತಾರೆ. ಕೆಲವು ಕಡೆ ಹಾಗೆ ಹೀಗೆ ಅಂತ ಉಂಟು. ಇದರಲ್ಲಿ ಯಾವುದೂ ಇದಿಲ್ಲ, ಜಾತಿ ಧರ್ಮದ ವಿಷಯನೇ ಇಲ್ಲ, ಎಲ್ಲರಿಗೂ ಒಂದೇ. ಈಗ ಸಾಲ ಕೊಡೋದಾದರೆ ಆ ಜಾತಿಗೆ ಸ್ವಲ್ಪ ಕಡಿಮೆ, ಈಗ ಅದೆಲ್ಲರಿಗೂ ಒಂದೇ ಥರ ನೋಡಿಕೊಳ್ತಾರೆ. ಅದು ಜಾತಿ ಏನೂ ಇಲ್ಲ ಅವರದ್ದು. ಮತ್ತು ನೀವು ಇವಾಗ ಹೇಳಿದರೆ ಆರೋಗ್ಯ ಸಮಸ್ಯೆ ಬಂದಾಗ ಒಂದೇನೋ ನಿಮಗೆ ಒಂದಿಷ್ಟು ಸಹಾಯ ಮಾಡಿದ್ದು ಏನು ಸರ್? ಆರೋಗ್ಯ ಸಮಸ್ಯೆ ಸುರಕ್ಷೆಗಾದ್ರೂ ಉಂಟು. ಮತ್ತು ನಮಗೆ ಈಗ ಪಿಟಿಕಲ್ ಯೋಜನೆ ನಮ್ಮಂತಿಗೆ ಇದು ಕ್ಯಾನ್ಸರ್ ಇದಕ್ಕೆ ಒಂದು 30,000 ರೂಪಾಯಿ ಅದು ಕೊಟ್ಟರು. ಬೇರೆ ಏನಾದರೂ ನಾವು ಈಗ ಒಂದು ಕ್ಷೇತ್ರಕ್ಕೆ ಹೋದರೆ ನಮ್ಮನ್ನು ಹಾಗೆ ಬಿಡುವುದಿಲ್ಲ, ಕೆಲವು ಸಹಾಯ ಮಾಡ್ತಾರೆ. ಯಾರು ಹೋದರೂ ಕೊಡ್ತಾರೆ. ಸಂಘದಲ್ಲಿ ಇರಲಿ ಇದ್ದರೂ ಹೋಗ್ತಾರೆ. ಇಲ್ಲ ಒಂದು ಮಕ್ಕಳಿಗೆ ಮದುವೆ ಆದರೆ ಅಲ್ಲಿ ಹೋಗಿ ಅದು ಇನ್ವಿಟೇಷನ್ ಇಟ್ಕೊಂಡು ಹೋದರೆ ಅದು ಅವರ ಕೈಯಲ್ಲಿ ಆದದ್ದು ಅಷ್ಟು ಅಂತ ಇಲ್ಲ, ಅವ್ರಿಗೆ ಮನಸ್ಸಾದಷ್ಟು ಕೊಡ್ತಾರೆ. ಹಾಗೆ ಹೋಗಿ ಖಾಲಿಗೈಯಲ್ಲಿ ಯಾರು ಬರುವ ಹಾಗೆ ಇಲ್ಲ, ಕೊಡ್ತಾರೆ. ಆದರೂ ಇವಾಗ ಧರ್ಮಸ್ಥಳದ ಬಗ್ಗೆ ಮತ್ತು ಖಾವಂದರ ಬಗ್ಗೆ ಅಪಪ್ರಚಾರ ನಡೀತಾ ಸರ್, ಇದ್ರ ಬಗ್ಗೆ ತಾವೇ? ಅದು ನಡೀತಾನೆ ಉಂಟು. ಅವ್ರು ಮಾಡ್ತಾನೆ ಇದ್ದಾರೆ. ಅವರು ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೇಳುವವರು ಹೇಳ್ತಾರೆ, ನಮಗೆ ನಾವು ಅದನ್ನು ನಂಬುವುದಿಲ್ಲ. ನಮ್ಮದು ಇದು ಸ್ವಸಹಾಯ ಸಂಘದ ಸಾಲ ಕಟ್ತೇವೆ, ಇದು ಮಾಡ್ತೇವೆ, ಎಲ್ಲವರು ಹೇಳ್ತಾರೆ ಕಟ್ಟಬೇಡಿ ಅಂತ. ನಮ್ಮ ಈ ಏರಿಯಾದಲ್ಲಿ ಮಾಚೇರಿ ಏರಿಯಾದಲ್ಲಿ ಯಾರು ಕಂತು ಅದು 1 ರೂಪಾಯಿ ಬಾಕಿ ಮಾಡೋದಿಲ್ಲ. ಮೊಬೈಲಲ್ಲಿ ಬರುವುದನ್ನು ಹೇಳ್ತಾರೆ, ಅದು ಕಿವಿಯಲ್ಲಿ ಬಿಡ್ತಾರೆ. ಕೆಲವರು ಅದನ್ನು ಸ್ವಲ್ಪ ಇದು ಮಾಡಿಕೊಂಡು ಹೋಗ್ತಾರೆ. ಅದರ ಬಗ್ಗೆ ಏನು ನಮಗೆ ಅದು ಸುಳ್ಳು ಮಾತು ಅಂತಲೇ ನಾವು ಹೇಳೋದು, ಅಪಪ್ರಚಾರ. ಅಂದರೆ ಕ್ಷೇತ್ರದ ಹೆಸರು ಹಾಳಾಗಬೇಕಲ್ಲ, ಅಂದರೆ ಅವರು ದಾನ ಧರ್ಮ ಮಾಡುವುದು ಕೆಲವರಿಗೆ ಅದು ನೋಡಲಿಕ್ಕೆ ಆಗೋದಿಲ್ಲ, ಕಾಣಲಿಕ್ಕೆ ಆಗೋದಿಲ್ಲ ಅಂತ ಜನರು ಅದೆಲ್ಲ ಬಿಡ್ತಾರೆ ಮೊಬೈಲಲ್ಲಿ.
ಹಾಗೆ ಸುಳ್ಳು ಅಪಪ್ರಚಾರ ಮಾಡೋದು ಅಷ್ಟೇ. ಒಂದು ಊರಲ್ಲಿ ಒಬ್ಬರು ಒಳ್ಳೆಯ ಕೆಲಸ ಮಾಡಬಾರ್ದಲ್ಲ, ಅದು ಒಳ್ಳೆ ಕೆಲಸ ಮಾಡಿದರೆ ಅವರಿಗೆ ಅದು ನೋಡಲಿಕ್ಕೆ ಆಗೋದಿಲ್ಲ. ಈಗ ಸಂಘದಲ್ಲಿ ಸಾಲ ಕೊಡ್ತಾರೆ, ಅಷ್ಟು ಸಾಲ, ಅದಕ್ಕೆ ಅಷ್ಟು ಬಡ್ಡಿ ಇಷ್ಟು ಬಡ್ಡಿಯಿಂದ ಕೆಲವರಿಗೆ ಅದು ಕೆಲವರು ತಲೆಗೆ ತಗೊಳ್ತಾರೆ. ಇದು ತಗೊಳ್ಳೋದವರು ಅದು ಅವನ ಆಡ್ತಾ ಇರಲಿ, ನಾವು ನಮ್ಮದು ಇದು ದೋಣಿ ಸಾಕ್ತಾ ಇರಲಿ ಅಂತ ಈಗ ಮಾಡ್ತಾರೆ. ಹಾಗೆ ಅದು ಅದರ ಬಗ್ಗೆ ನಾವು ಏನು ಯೋಚನೆ ಮಾಡಲಿಲ್ಲ. ಅಂಥ ಒಂದು ಇದು ಅಲ್ಲ ಕ್ಷೇತ್ರ ಅಂತ ಹೇಳಿದರೆ. ಹಾಗೆ ತುಂಬ ವರ್ಷದಿಂದ ನಾವು 35 ವರ್ಷದಿಂದ ಅನುಸರಿಸಿದ್ದೇವೆ ಎಲ್ಲ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ದಮಯಂತಿ ಅಂತ. ಏನು ಮಾಡ್ತಾ ಇದ್ದೀನಿ? ನಾನು ಮನೆಯಲ್ಲಿ ಗೃಹಿಣಿಯಾಗಿದ್ದೇನೆ. ನಾನು ಯಜಮಾನರು ಇವಾಗ ಡೆತ್ ಆಗಿದ್ದಾರೆ. ಹಾಗೆ ಶ್ರೀ ಧರ್ಮಸ್ಥಳ ಸಂಘದಿಂದ ತಮಗೆ ಯಾವ ರೀತಿ ಸಹಾಯ ಆಗಿದೆ? ನನಗೆ ತುಂಬ ಸಹಾಯ ಆಗಿದೆ. ನಾನಂದರೆ ಒಂದು 10 ವರ್ಷ ಆಯಿತು ಕೇಂದ್ರದಲ್ಲಿ, ಜ್ಞಾನ ವಿಕಾಸ ಕೇಂದ್ರದಲ್ಲಿ ಇದ್ದೆ. ಅದರಲ್ಲೆಲ್ಲ ಸಾಲೆಲ್ಲ ತೆಗೆದು ತುಂಬ ಇಂಪ್ರೂವ್ ಆಗಿ ಇದ್ವಿ. ಅದರಿಂದ ನನಗೆ ತುಂಬ ಹೆಲ್ಪ್ ಆಗಿದೆ. ಈಗ ಸಾಲೆಲ್ಲ ತೆಗೆದು ಕೃಷಿಯೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಹಾಗೆ ಯಜಮಾನರು ಡೆತ್ ಆದಮೇಲೆ ಯಜಮಾನರು ಡೆತ್ ಆದಮೇಲೆ ಅಂದರೆ ಯಜಮಾನರು ಅವರು ಇದ್ದರು ಸಂಘದಲ್ಲಿ ಒಂದು 3 ವರ್ಷ ಆಯಿತು. ನೀವು ವರ್ಷದಿಂದ ಇದ್ದೀರಾ? 3 ವರ್ಷ ಅವರು ಒಂದು 3 ವರ್ಷದಿಂದ ಇದ್ದರು. ಅವರು ಸಾಲ ತೆಗೆದು ಕೃಷಿಯೆಲ್ಲ ಇದು ಮಾಡ್ತಿದ್ವಿ. ಅಂದರೆ ಕಳೆದ ಜೂನಲ್ಲಿ ಅವರು ಅದೇ ಮಕ್ಕಳನ್ನೆಲ್ಲ ಶಾಲೆಗೆ ಬಿಟ್ಟು ಇಲ್ಲೇ ಹತ್ತಿರದ ಮನೆ ತೆಂಗಿನ ಮರಕ್ಕೆ ಕೆಲಸಕ್ಕೆ ಅಂತ ಹೋಗಿದ್ದರು. ಅಲ್ಲಿಂದ ಬಿದ್ದು ಆಕಸ್ಮಿಕವಾಗಿ ಡೆತ್ ಆದರು. ಅದಾದಮೇಲೆ ನಿಮ್ಮ ಜೀವನಕ್ಕೆ ಏನು ಮಾಡ್ತಾ ಇದ್ದೀರಾ? ಜೀವನಕ್ಕೆ ಅಂದರೆ ನನಗೆ ಅದರಲ್ಲೆಲ್ಲ ನಾನು ಯೋಜನೆಯಲ್ಲಿ ನಮ್ಮದು ಒಂದು 4 ಲಕ್ಷ ಸಾಲ ಇತ್ತು, ಅದೆಲ್ಲ ಅದರಲ್ಲಿ ಮನ್ನಾಯಿತು. ಮತ್ತು ಸುರಕ್ಷಾ ಕ್ಲೈಮ್ ಅದೊಂದು 80,000 ಕ್ಲೈಮ್ ಎಲ್ಲ ಇದಾಯಿತು. ಯಜಮಾನರು ಸಂಘದಲ್ಲಿ ಇದ್ರು ಅಂತ ಹೇಳಿದ್ರಿ, ಅವ್ರದ್ದು ಲೋನು ಅಥವಾ ಇನ್ನೊಂದು ಮತ್ತೊಂದು ಏನಾದರೂ? ಅವ್ರದ್ದು ಲೋನ್ ಇತ್ತು, ಅವ್ರದ್ದು ನಂದು ಸೇರಿ ಒಂದು 4 ಲಕ್ಷ ಇತ್ತು. ಅದು ಎಲ್ಲ ಮನ್ನಾಯಿತು, ಸಾಲ ಮನ್ನಾಯಿತು. ಮತ್ತು ಸಾಲ 1 ರೂಪಾಯಿ ಕಟ್ಟಲಿಲ್ಲ ನಾವು. ತೀರ್ಕೊಂಡ ನಂತರ ಸಂಘಕ್ಕೆ ಅಂತ 1 ರೂಪಾಯಿ ಸಾಲ ಕಟ್ಟಲಿಲ್ಲ ನಾವು, ಎಲ್ಲ ಮನ್ನಾ ಮಾಡಿದ್ದಾರೆ. ಮತ್ತು ಮಕ್ಕಳು ಅದೇ ನಾವು ಇಲ್ಲಿ ಉಜಿರೆಗೆ SDMಗೆ ಹಾಕಿ ಫಸ್ಟ್ ಅಲ್ಲಿಗೆ ಹೋಗ್ತಿದ್ದದ್ದು ಮಕ್ಕಳು. ಹಾಗೆ ಒಂದು ನಾವು ಕ್ಷೇತ್ರಕ್ಕೆ ಅಂತ ವಿಶೇಷ ಮನವಿ ಕೊಟ್ಟಿದ್ವಿ ಮಕ್ಕಳ ಎಜುಕೇಷನಿಗೆ ಅಂತ. ತೀರ್ಕೊಂಡ್ಮೇಲೆ ಅದು ಈ ವರ್ಷದ ಫೀಸಿಗೆ ಅಂತ ಅಲ್ಲಿಂದಲೂ ಒಂದು 30,000 ಚೆಕ್ ಕೊಟ್ಟಿದ್ದಾರೆ ನಮಗೆ, ಫೀಸಿಗೆ ಅಂತೇಳಿ. ಅದು ಅದಕ್ಕೆ ಅಂತಲ್ಲ. ಮತ್ತು ನಮ್ದು ಹೆಚ್ಚುವರಿ ಅಮೌಂಟು ಅಂತ ಕಟ್ಟಿದ್ವಿ. ಅಂದರೆ ಅವರ ಹಾಸ್ಪಿಟಲಲ್ಲಿ 4 ದಿವಸ ಇದ್ದರು, ಆ ವಾರ ಅಂತ ಕಟ್ಟಿದ್ವಿ. ಅದು ವಾಪಸ್ಸು ಹೆಚ್ಚುವರಿ ಅಮೌಂಟ್ ಅಂತ 12,000 ಇಬ್ಬರದ್ದು ಒಟ್ಟಿಗೆ ಅದು ಕೊಟ್ಟಿದ್ದಾರೆ. ವಾಪಸ್ ಕೊಟ್ಟಿದ್ದಾರೆ, ಅಕೌಂಟಿಗೆ ಬಂದು ಬಿದ್ದಿದೆ. ನೀವು ಸಂಘದಲ್ಲಿ ಇವಾಗಲಿದ್ದೀರಿ? ಇದ್ದೇನೆ, ಉಳಿತಾಯ ಮಾಡ್ತಿದ್ದೀನಿ. ಇವಾಗ ಏನಾದರೂ ಸಾಲ ತೆಗೆದು ಏನಾದರೂ? ಇಲ್ಲ, ಅದ ನಂತರ ನಾನೇನು ಸಾಲ ತೆಗಿಲಿಕ್ಕೆ ಅಂತ ಹೋಗಿಲ್ಲ ಇವಾಗ. ಮತ್ತು ಅವರು ಮೈಕ್ರೋ ಬಚತ್ ಅಂತ ಒಂದು LIC ಮಾಡಿದರು. ಅದು 1 ವರ್ಷ ಕಟ್ಟಿದ್ದು, ಒಂದು 7,000 ಏನು ಕಟ್ಟಿದ್ರು. ಅದು ಕ್ಲೈಮ್ ಆಗಿದೆ ನಮಗೆ, 1 ಲಕ್ಷ ಕ್ಲೈಮ್ ಆಗಿದೆ, ಸಿಕ್ಕಿದೆ. ತೀರ್ಕೊಂಡ್ರೆ ಅದು ಸಿಕ್ಕಿದೆ. ನಾನು ರಾಮ್ಕುಮಾರ್ ಅಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕೃಷಿ ಅಧಿಕಾರಿಯಾಗಿ ನಾನು ಕೆಲಸವನ್ನು ನಿರ್ವಹಿಸ್ತಿದ್ದೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ವಿಶೇಷವಾಗಿ ಕ್ರಿಟಿಕಲ್ ಇನ್ಲೆಸ್ ಎನ್ನುವಂತಹ ಒಂದು ವಿಶೇಷವಾದ ಯೋಜನೆಯನ್ನು ಪರಮಪೂಜ್ಯ ಕಾವಂದರು ಹಮ್ಮಿಕೊಂಡಿದ್ದು, ಇದರ ಮೂಲಕವಾಗಿ ಚಿಕ್ಕ ಚಿಕ್ಕ ಯಾವುದಾದ್ರೂ ಆರೋಗ್ಯದ ಸಮಸ್ಯೆ ಬಂದಾಗ ಅವರು ಸುರಕ್ಷಾ ಕಾರ್ಡು ಅಥವಾ ಆರೋಗ್ಯ ಕಾರ್ಡಿನ ಮೂಲಕವಾಗಿ ತನ್ನ ಹತ್ತಿರದ ಆಸ್ಪತ್ರೆಗೆ ಹೋಗಿ ಅಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡು ಸಂಪೂರ್ಣವಾಗಿ ಸುರಕ್ಷದ ಮೂಲಕವಾಗಿ ಗುಣಮುಖವಾದ ಸಾವಿರ ಕುಟುಂಬಗಳು ನಮ್ಮ ಕಣ್ಣ ಮುಂದಿದೆ. ಆದರೆ ಮಾರಕವಾಗಿ ಬರುವಂತಹ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಅಥವಾ ಕಿಡ್ನಿ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಕ್ಯಾನ್ಸರಿನ ಸಮಸ್ಯೆ ಆಗಿರ್ಬೋದು, ಇಂಥರ ಸಮಸ್ಯೆಗಳು ಬಂದಾಗ ಅದಕ್ಕೆ ಬೇಕಾದಂತಹ ಆಯುಷ್ಮಾನ್ ಕಾರ್ಡ್ ಇರ್ಬೋದು, ಇದರ ಮೂಲಕವಾಗಿ ಅವರು ಚಿಕಿತ್ಸೆಯನ್ನು ತಗೊಂಡು ಕ್ಲಿಯರಾಗಿ ಬಂದರೂ ಕೂಡ ಪರಮಪೂಜ್ಯ ಕಾವಂದರು ವಿಶೇಷವಾಗಿ ಅವರೆಲ್ಲ ಬಿಲ್ಗಳನ್ನು ಒರಿಜಿನಲ್ ಕಾಪಿ ಅಂತಲ್ಲ, ಜೆರಾಕ್ಸ್ ಕಳಿಸಿಕೊಟ್ಟರು ಕೂಡ ಅದಕ್ಕೆ 10,000 ಅಥವಾ 20,000, ಗರಿಷ್ಠ 30,000, 40,000, ಒಂದೊಂದು ಕುಟುಂಬಕ್ಕೆ 50,000 ಕೂಡ ಕ್ರಿಟಿಕಲ್ ಇನ್ಲೆಸ್ ಫಂಡ್ ಅಂತ ಇನ್ಲೆಸ್ ಎನ್ನುವಂಥ ಫಂಡನ್ನು ಇಡೀ ರಾಜ್ಯಾದ್ಯಂತ ನೀಡುತ್ತಿದ್ದು, ಇದು ಆಸ್ಪತ್ರೆಯಿಂದ ಕುಟುಂಬಗಳು ಮನೆಗೆ ಬಂದು ಅವರು ವಿಶ್ರಾಂತಿಯನ್ನು ಪಡೆಯುವಾಗ, ಆರೋಗ್ಯದಲ್ಲಿ ವಿಶ್ರಾಂತಿ ಪಡೆಯುವಾಗ ಈ ಮೊತ್ತ ಅವರ ಆರೋಗ್ಯದ ಖರ್ಚಿನೊಂದಿಗೆ ತನ್ನ ದಿನಚರಿಯನ್ನು ಅಥವಾ ದಿನವನ್ನು ಸಾಗಿಸಲಿಕ್ಕೆ ಭಾಳ ಸುಲಭ ಆಗ್ತದೆ. ಇಂಥ ಅನೇಕ ಕುಟುಂಬಗಳಿಗೆ ಇವತ್ತು ಕೂಡ, ಅದು ಕೂಡ ಮನೆಯನ್ನು ಹುಡುಕಿ ಯಾರ ಮನೆಯಲ್ಲಿ ಆಸ್ಪತ್ರೆಯಲ್ಲಿದ್ದಾರೆ, ಅವರು ಬಂದಿದ್ದಾರಾ, ಬಿಲ್ ಇದೆ ಎನ್ನುವಂಥದ್ದನ್ನು ಹುಡುಕಿ ಅವರ ಮನೆಗೆ ಈ ಫಂಡನ್ನು ಅವರ ನೇರವಾಗಿ ಅವರ ಅಕೌಂಟಿಗೆ ಹಾಕುವಂಥ ಕೆಲಸ ಪರಮಪೂಜ್ಯ ಕಾವಂದರ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಆಯೋಜಿಸಲ್ಪಡುತ್ತಿದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.